ಅಪ್ಪ ನಮಸ್ತೆ. ಹ? ನಿಮ್ಮ ಹೆಸರು ಹೇಳಿಪ್ಪ. ರಾಮಸ್ವಾಮಿ. ಎಲ್ಲಿಂದ ಬರ್ತಾ ಇರೋದು? ಹ? ಎಲ್ಲಿಂದ ಬರ್ತಾ ಇರೋದು? ಇವಾಗ ಕೆನರಾ ಬ್ಯಾಂಕ್ ಲೇಔಟ್ ಇದೆ, ಅಲ್ಲಿಂದ ಬರ್ತಾ ಇದ್ದೀನಿ. ಇವಾಗ ಮೊದಲು ಮತ್ತಿಕೆಲ್ಲ ಇದ್ದೆ. 5 ವರ್ಷ ಆಯಿತು ಇದಕ್ಕೆ ಹೋಗಿ, ಕೆನರಾ ಬ್ಯಾಂಕ್ ಲೇಔಟ್. 2021ವರೆಗೂ ಮತ್ತಿಕೆರಲ್ಲಿದ್ದೆ. ಆಮೇಲೆ ಕೆನರಾ ಬ್ಯಾಂಕ್ ಸೆರಾಕಿಯರ್ ಬಗ್ಗೆ ಹೇಗೆ ಗೊತ್ತಾಯಿತು? ಸೆರಾಕಿಯರ್ ಬಗ್ಗೆ ಹೇಗೆ ಗೊತ್ತಾಯಿತು? ಸೆರಾಕಿಯರ್ ಯಾಕೆ ಅಂತಂದರೆ 2012ರಲ್ಲಿ ಯಾರೋ ಒಬ್ಬರು ಮೆಡಿಕಲ್ ಶಾಪಲ್ಲಿ ಸೆರಾಕಿಯರ್ ಹೋಗಿ ಅಲ್ಲಿ ಫ್ರೀ ಟ್ರೀಟ್ಮೆಂಟು ಅಂತ ಹೇಳಿದ್ರು. ನಾನು ಮತ್ತಿಕೆರೆಯಲ್ಲಿ ಅವಾಗಿದ್ದೆ. ದಿವಸ ಒಂಥರ ಬಂದು ನೋಡಿದೆ, ಪರವಾಗಿಲ್ಲ ನನಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು 6 ತಿಂಗಳು ಮತ್ತಿಕೆರೆಯಿಂದ ಅಲ್ಲಿಗೆ ಮಲ್ಲೇಶ್ವರದಿದ್ದಾಗ ನೀವು ಸೆರಾಕಿಯರ್ ಅಲ್ಲಿಗೆ ಬಂದು ಟ್ರೀಟ್ಮೆಂಟು ಸುಮಾರು 3/4 ಗಂಟೆ ಕಾಲ ಟ್ರೀಟ್ಮೆಂಟ್ ಆವಾಗ ಕೊಡೋರು. ಆವಾಗ 3/4 ಗಂಟೆ ತೊಗೊಂಡು ಹೋಗ್ತಾ ಇದ್ದೆ. ಆಮೇಲೆ ನನಗೇನಿಸ್ತು, ಏನೇನು ತೊಂದರೆ ಇತ್ತು ನನಗೆ? ಮೊದಲು ಆಸ್ಮಾ ಇದ್ದಿದ್ದು, ನೆಗಡಿ, ಕೆಮ್ಮು, ಆಮೇಲೆ ಇನ್ನೂ ಇದಿರಲಿಲ್ಲ, ಬಿ ಪಿ ಆಗಲಿ ಶುಗರ್ ಅದಿರಲಿಲ್ಲ. ಆಮೇಲೆ ತುಂಬ ಸುಸ್ತಾಗೋದು ಕೆಲಸ ಮಾಡಿದ್ರೆ ಏನಾದ್ರು. ಜನರಲ್ ಹೆಲ್ತು ಅಷ್ಟು ಚೆನ್ನಾಗಿರಲಿಲ್ಲ. ಮುಖ್ಯವಾಗಿ ಆಸ್ಮಾ ಇತ್ತು ನನಗೆ ಅವಾಗ. ಅದೆಲ್ಲ ನಾನು ತೊಗೊಂಡು ಸ್ವಂತ ಮೆಷಿನ್ ತೊಗೊಂಡ್ರೆ ಮನೇಲೇ ಟ್ರೀಟ್ಮೆಂಟ್ ತೊಗೋಬೋದು ಅಂದ್ಬಿಟ್ಟು ಆವಾಗ ತೊಗೊಂಡೆ, 1 ಲಕ್ಷ ಕೊಟ್ಟು. ಆವಾಗ ಅಲ್ಲಿಂದ ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದರಿಂದ ನಾನು ಹೆಲ್ತು ಮೇಂಟೈನ್ ಮಾಡಿಕೊಂಡಿದ್ದೀನಿ. ನಾನು ಇವಾಗಲೂ ನಾನು ದಿವಸ ಬೆಳಿಗ್ಗೆ 3 ಕಿಲೋಮೀಟ್ರ್ ಹೋಗ್ತೀನಿ. ಸಾಯಂಕಾಲ ಅಲ್ಲಿ ಒಂದು ನಮ್ಮ ಕೆನರಾ ಬ್ಯಾಂಕ್ ಔಟಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಒಳಗಡೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ವೆಂಕಟೇಶ್ವರ, ವಿಘ್ನೇಶ್ವರ, ಆಂಜನೇಯ ಸ್ವಾಮಿ 3 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪಾರ್ಕಲ್ಲಿ 3 ಸಲ ಸುತ್ತಿದ್ರೆ ಅದು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ದಿವಸ ಅದನ್ನು ಮಾಡ್ತೀನಿ. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಎಷ್ಟು ವಯಸ್ಸೀಗ ನಿಮಗೆ? ಇವಾಗ ನಮ್ಮ 94, 94 ಇವಾಗ 94. 1931ರಲ್ಲಿ ನಾನು ಹುಟ್ಟಿದ್ದು. 1931. 1931. ಈಗ ಯಾವುದೇ ಮೆಡಿಸಿನ್ ಏನು ತಗೊಳಲ್ವಾ? ಮೆಡಿಸಿನೇ ತಗೊಳ್ದೆ. ಅಕಸ್ಮಾತ್ ಸ್ವಲ್ಪ ಕೆಮ್ಮು ಅಂದರೆ ಒಂದು ಕಾಫ್ ಸಿರಪ್ ತಗೋತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನನಗೆ. ಜ್ವರ ಬಂದು ನನಗೆ ಜ್ಞಾಪಕ ಇರೋ ಪ್ರಕಾರ ಜ್ವರ ಬಂದರೆ 15 ವರ್ಷ ಆಯ್ತು ನನಗೆ. ಜ್ವರನ ಬಂದಿಲ್ಲ ನನಗೆ ಹೋಗಿ 15 ವರ್ಷ ನನಗೆ ಜ್ಞಾಪಕ ಇರೋ ಪ್ರಕಾರ. ಜ್ವರನೇ ಬಂದಿಲ್ಲ. ಅದೇ ಬಂದೆ, ಸ್ವಲ್ಪ ಕೆಮ್ಮು ಬರುತ್ತೆ ಅಷ್ಟೇ. ಅದೇ ಸ್ವಲ್ಪ ಆಹಾರ ವ್ಯತ್ಯಾಸ ಆದರೆ ಸ್ವಲ್ಪ ಕೆಮ್ಮು ಬರುತ್ತೆ. ಅವಾಗ ಕಾಫ್ ಸಿರಪ್ ತಗೋತೀನಿ ಅಷ್ಟೇ. ನಿಮ್ಮ ಪ್ರಾಬ್ಲಮ್ಗೆ ಹಿಂದೆ ಎಷ್ಟೆಲ್ಲ ಖರ್ಚು ಮಾಡಿದ್ರಿ? ಎಷ್ಟು ಖರ್ಚು ಮಾಡಿದ್ರಿ ನಿಮ್ಮ ತೊಂದರೆಗೆ ಸೆರಾಕಿಯರ್ ಮುಂಚೆನಾ? ಅಯ್ಯೋ, ಹೆಚ್ಚು ಕಮ್ಮಿ 2-3 ದಿವಸಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಚಾರ್ಜ್ ಮಾಡ್ತಾಯಿದ್ರು, ಏನು ಮಾಡೋಕ್ಕಾಗುತ್ತೆ ಅಂತ. ಏನೋ ಮೆಡಿಸಿನ್ ಕೊಡ್ತಾಯಿದ್ರು, ಕೆಲವು ಟೈಮಲ್ಲಿ ಇಂಜೆಕ್ಷನು ಕೊಡ್ತಾಯಿದ್ರು. ಆಯಿತಾ, ಅಷ್ಟು ಶಕ್ತಿನೂ ಇರಲಿಲ್ಲ ಅವಾಗ. ಏನು ನಾವು ವಾಕಿಂಗ್ ಹೋಗಕ್ಕೆ ಆಗ್ತಾನೆ ಇರಲಿಲ್ಲ ಅವಾಗ. ಮೆಷಿನ್ ತೊಗೊಂಡ್ಮೇಲೆ ಯೂಸ್ ಮಾಡಿದ್ಮೇಲೆ ನನಗೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದರಿಂದ ನಾನು ನಡೆದ್ರೆ ಏನು ಸುಸ್ತಾಗೋದಿಲ್ಲ. ಇವಾಗ 3 ಕಿಲೋಮೀಟರ್ ನಡೆದ್ರೆ ನೀವು ಸುಸ್ತಾಗಲ್ಲ. ಈಗ ರೀಸೆಂಟಾಗಿ ಹೊಟ್ಟೆ ಪ್ರಾಬ್ಲಮ್ ಆಯ್ತಲ್ವಾ? ಹೊಟ್ಟೆ ಏನೋ ತೊಂದರೆ ಆಯ್ತಲ್ವಾ ಮುಂಚೆ? ಈಗ ಹೇಳಿದ್ರಲ್ಲ ಆಗಲೇ. ಅದು ಹೇಳ್ದಲ್ಲ, ಅದು ರಾತ್ರಿ 1 ಗಂಟೆ ಟೈಮಲ್ಲಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಿರುಗಿದಾಗ ಒಳಗಡೆ ಆರ್ಗನ್ಸು ಏನಾಯಿತೋ ಗೊತ್ತಾಗಲಿಲ್ಲ. ಟ್ವಿಸ್ಟ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ ಒಳಗಡೆ. ಶುರುವಾಯಿತು ನೋಡಿ, ನೋವು ಶುರುವಾಯಿತು, ಪ್ರಾಣ ಹೋಗೋ ಥರ ಶುರುವಾಗಿದೆ ನನಗೆ. ನನ್ನ ಹೆಂಡತಿಯ ಬೇರೆ ಮಲಗಿದ್ಲು, ನನಗೆ ಹೇಳಿದೆ, ಕೂಗಿದೆ ಬಂದಳು. ಆಮೇಲೆ ನಮ್ಮ ಮೊಮ್ಮಗ ಇದ್ದಾನೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ, ಅಲ್ಲಿಗೆ ಹೋದ್ವು, ಕರ್ಕೊಂಡೋದ್ವು ಲಿಫ್ಟಲ್ಲಿ. ಅವನಿಗೆ ಹೇಳಿದೆ, ತಾತ ಏನು ಹೇಳು, ಈ ಥರ ಆಗಿದೆಯಪ್ಪ ಅಂತಂದೆ. ಹೋಗೋಣ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತಂದದ. ಆಸ್ಪತ್ರೆ ಬೇಡ, ಆ ಮೆಷಿನ್ ಬೇರೆ ರೂಮಲ್ಲಿತ್ತು, ಮೆಷಿನ್ಗೆ ರೂಮ್ ಕರ್ಕೊಂಡು ಹೋಗುವಂಥದ್ದೇ. ಆಯಿತು ಅಂತಂದು ಆ ಮೆಷಿನ್, ಆ ಬಾಲ್ 12 ಬಾಲು 3 ಗಂಟೆ ಕಾಲ ಇಟ್ಕೊಂಡಿದ್ದೀನಿ. 3 ಗಂಟೆ ಕಾಲ ಬಾಲ್ನ ಟೆಂಪ್ರೇಚರ್ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ಕಂಟ್ರೋಲ್ ಮಾಡಿ 3 ಗಂಟೆ ಕಾಲ ಇಟ್ಟ ಮೇಲೇ ನನಗೆ ಹುಷಾರಾದಾಗ ಆಯಿತು.
ಇಲ್ಲದೇ ಇದ್ರೆ ಆಸ್ಪತ್ರೆಗೆ ಹೋಗ್ತಾ ಇದ್ರೇನೆ ಮಧ್ಯದಲ್ಲೇ ಸತ್ತೋಗ್ತಾ ಇದ್ದೆ. ಅದು ನಂಗೆ ಚೆನ್ನಾಗಿ ಅಷ್ಟು ನೋವಿತ್ತು. ತಡಿಯೋಕ್ಕಾಗ್ತಾ ಇರಲಿಲ್ಲ ಅಂತ ನೋವು. ಆ ಮೆಷಿನಲ್ಲಿ ಅದಿತ್ತಲ್ಲ ಬಾಲುಗಳು, ಅದು ವರ್ಕ್ ಮಾಡಿದ್ದು. ಅದ್ರದ್ದು ಏನೇನು ಅದು ವರ್ಕ್ ಮಾಡಿ ಅದನ್ನು ನಿಲ್ಲಿಸ್ತು. ಒಳಗಡೆ ಇದನ್ನು ಯಾವ ಜಾಗದಲ್ಲಿ ಇತ್ತೋ ಆ ಜಾಗಕ್ಕೆ ಹೋಗೋ ಥರ ಮಾಡ್ತು ಆ ಮೆಷಿನು. ಬಾಲು. ನಿಮ್ಮ ಆರೋಗ್ಯದ ಗುಟ್ಟೆ ಮಿಷಿನಾ? ಆ? ನಿಮ್ಮ ಆರೋಗ್ಯದ ಗುಟ್ಟೆ ಮಿಷಿನಾ? ಹ್ಞೂ. ಜೆಸ್ಟೋನ್ ಯಾವುದು ಮಿಷಿನ್ ಆವಾಗಲಾ? ತಗೊಂತೀರಲ್ಲ ಆವಾಗಲಾ? ನಿಮ್ಮ ಆರೋಗ್ಯದ ಗುಟ್ಟು. ಆರೋಗ್ಯದ ಬಿಟ್ಟು ಅಷ್ಟೇ ಇನ್ನೇನಿಲ್ಲ. ಡೈಲಿ ನಾನು ಅದು 1.5 ಗಂಟೆ ಕಾಲ ಟ್ರೀಟ್ಮೆಂಟ್ ತಗೋತಿದ್ದೆ ಮೆಷಿನ್ ಮೇಲೆ. ಹೊರಗಡೆ ಬಾಲ್ಗಳಿದೆಯಲ್ಲ, 6 ಬಾಲಿಂದು 12 ಬಾಲ್ 2 ಇದೆಯಲ್ಲ, ಎಲ್ಲೆಲ್ಲಿ ಹೀಲಿಂಗ್ ಪಾಯಿಂಟ್ಸ್ ನಂಗೆ ಗೊತ್ತು. ಆ ಪುಸ್ತಕದಲ್ಲಿದೆ ಹೀಲಿಂಗ್ ಪಾಯಿಂಟ್ಸ್. ಒಂದೊಂದು ಕಾಯಿಲೆಗೂ ಹೀಲಿಂಗ್ ಪಾಯಿಂಟ್ಸ್ ಇದೆ ಒಳಗಡೆ ಬಾಡಿಲಿ. ಅಲ್ಲಿ ಆ ಬಾಲ್ ಇಡಬೇಕು. ಮಿನಿಮಮ್ಮು 3 ಮಿನಿಟ್ಸು. ಟೆಂಪ್ರೇಚರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, 40 ಡಿಗ್ರಿನೋ 45 50 ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ತಡೆಯೋ ಥರ ಇರಬೇಕು ಟೆಂಪ್ರೇಚರು. ಅಲ್ಲಿ 3 ನಿಮಿಷ ಮಿನಿಮಮ್ ಇಟ್ಕೋಬೇಕು. 10 ಇಟ್ಕೊಳ್ಳಿ 15 ನಿಮಿಷ, ಅದು ಡಿಪೆಂಡ್ ಆದ ಇದು ಕಂಡೀಷನ್ ಅದ್ರ ಮೇಲೆ ಹೋಗುತ್ತೆ. ಅದು ಇಟ್ಕೊಂಡ್ರೆ ಗ್ರ್ಯಾಜುವಲ್ ಆಗಿ ಕ್ಯೂರ್ ಆಗ್ಬಿಡುತ್ತೆ. ಅದು ಹೊರಗಡೆನೂ ಮೆಷಿನ್ ಮೇಲೆ ಮಲಗೋದು ಒಂದಲ್ಲ, ಹೊರಗಡೆಯಲ್ಲಿ ಎಷ್ಟೋ ಕಾಯಿಲೆ ಆ ಬಾಲ್ ಇದೆಯಲ್ಲ, ಆ ಬಾಲ್ ವಾಶ್ ಮಾಡ್ತಾ ಇದೆ. ಆ ಬಾಲ್ ಇಲ್ಲದೆ ಹೋದ್ರೆ ಬರೀ ಮೆಷಿನ್ ಮೇಲೆ ಹೋಗಲ್ಲ ಮೇಡಮ್. ಆ ಬಾಲ್ ಇದೆಯಲ್ಲ, ಆ ಯಾವ್ಯಾವ ನನಗೆ ತಲೆನೋವು ಬಂದರೆ ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತು. ಆ ಬಾಲ್ನ 12 ಬಾಲ್ದು ಎಲ್ಲಿ ಇಟ್ಕೋಬೇಕು ಅಂತ ಎಲ್ಲಿ ಇಟ್ಕೋತೀನಿ ನಾನು. 5 ನಿಮಿಷ ಇಟ್ಕೋತೀನಿ ದಿವಸ. ತಲೆನೋವು ಇಲ್ಲವೇ ಇಲ್ಲ ನನಗೆ. ತಲೆನೋವು ಬರೋದಿಲ್ಲ. ಜ್ವರ ಹೇಳ್ದೆ, ಜ್ವರ 15 ವರ್ಷ ಆಯ್ತು ನಂಗೆ ಜ್ವರ ಬಂದು. ನನಗೆ ಆ ಮೆಷಿನ್ ತಗೊಂಡ್ಮೇಲೆ ಬಂದೆ ಜ್ವರನೇ ಬಂದಿಲ್ಲ. ಈ ಜನಕ್ಕೆಲ್ಲ ಏನು ಹೇಳ್ತೀರಾ? ಇಲ್ಲಿ ಬರೋರಿಗೆಲ್ಲ ಎಷ್ಟು ಜನಕ್ಕೆಲ್ಲ ಏನು ಹೇಳ್ತೀರಾ? ಇಲ್ಲಿ ತಗೊಳ್ಳಿ ಟ್ರೀಟ್ಮೆಂಟ್, ಅಟ್ಲೀಸ್ಟ್ ಡೈಲಿ ತಗೊಳ್ಳಿ. ನೀವು ಗ್ರ್ಯಾಜುವಲ್ ಆಗಿ ನಿಮ್ಮ ಆರೋಗ್ಯ ನಾರ್ಮಲಿಗೆ ಬರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಗ್ಯಾರಂಟಿ ಕೊಡ್ತೀರಾ? ಹಾಂ, ಖಂಡಿತ. ಆ ಮೆಷಿನ್ ಮೇಲ್ದೆ ನಾವು ಬದುಕಿರೋದು. ಇಲ್ಲದೇ ಯಾವಾಗ ನಿಮ್ಗೆ ಗೊತ್ತಿಲ್ಲೇನೋ, ಒಬ್ಬರು ಡಾಕ್ಟ್ರ್ ಹೇಳಿದ್ರು ನಮ್ಮ ಜೊತೆಲಿ, ನನ್ನೇ ಕರ್ಕೊಂಡು ಹೋಗಿದ್ರು ಯಾರೋ ನಮ್ಮ ಫ್ರೆಂಡು. ಆವಾಗ ನಾನು ಟ್ರೀಟ್ಮೆಂಟ್ಗೆ ಹೋಗಿರಲಿಲ್ಲ, ಅವರು ಟ್ರೀಟ್ಮೆಂಟ್ ಹೋಗಿದ್ರು. ನಾನು ಸುಮ್ಮನೆ ಕೇಳಿದ್ರು, ನಿಮ್ಮ ಹೆಸರೇನು ಅಂದರು. ರಾಮಸ್ವಾಮಿ ಅಂದೆ. ನಿಮ್ಮ ವಯಸ್ಸೇನು ಅಂತಂದೆ ಅಂತ ಕೇಳಿದ್ರು. ನನಗೆ ಆವಾಗ 93 ಡಾಕ್ಟ್ರೇ ಅಂದೆ. ಆವಾಗ ಹೇಳಿದ್ರು ಡಾಕ್ಟ್ರು, ಪ್ರಪಂಚದಲ್ಲಿ ಬರೀ ಇಂಡಿಯಾ ಅಲ್ವಂತೆ, ಪ್ರಪಂಚದಲ್ಲಿ 100 ಜನಕ್ಕೆ 7 ಜನ ಅಥವಾ 8 ಜನನಂತೆ 90 ವರ್ಷ ದಾಟೋರು. ಅದ್ಮೇಲೆ ಇಲ್ಲವೇ ಇಲ್ಲ. ನೀವು ನೋಡಿ, ನೀವು ಪೇಪರಲ್ಲಿ ಬರ್ತಾ ಇದೆ ಎಷ್ಟು ಜನ ಸಾಯ್ತಾರೆ, ಅಷ್ಟು ವರ್ಷ ಸತ್ತು. ಒಬ್ಬರು 90 ವರ್ಷ ದಾಟಿರೋ ಒಬ್ಬರು ಕಾಣ್ತಾನೆ ಇಲ್ಲ ನನಗೆ. ಅವ್ರು ಡಾಕ್ಟ್ರ್ ಹೇಳಿದ್ರು ಸತ್ಯ ಅನಿಸ್ತು ನನಗೆ. ಬರೀ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇ ಹಾಗೆ ಅಂತ ಈ ಪರಿಸ್ಥಿತಿ. ನಾನು ಯಾವತ್ತೂ ಮರೆಯಲ್ಲ. ನಾನು ನಾನು ಇರಬೇಕಾದ್ರೆ ಅದೇ ಕಾರಣ ಅಂತ ಹೇಳ್ತೀನಿ. ಮಿಷಿನೇ ಕಾರಣ. ಹಾಂ, ಅಷ್ಟೇ, ಏನಿಲ್ಲ. ಇವಾಗಲೂ ಹೇಳಿದ್ನಲ್ಲ, ನಾನು ನಡ್ಕೊಂಡು ಬರ್ತೀನಿ, ಅದಕ್ಕೆ ಯೋಚನೆ ಇಲ್ಲ ನನಗೆ. ಎಷ್ಟು ಕಿಲೋಮೀಟರ್ ನಡೀತೀರಾ ದಿವಸಕ್ಕೆ? ಹಾಂ, ಎಷ್ಟು ಕಿಲೋಮೀಟರ್ ನಡೀತೀರಾ ದಿವಸ? ಬೆಳಗ್ಗೆ 3 ಕಿಲೋಮೀಟ್ರು, ಸಾಯಂಕಾಲ ಅದು ಒಂದು 2-2.5 ಕಿಲೋಮೀಟ್ರ್ ಅದು ಪಾರ್ಕಲ್ಲಿ ಆಗುತ್ತೆ. ಅದು ಅಷ್ಟೇ. ಸರಿ ಸರ್.